ಅವ್ರಿಗೆ ಏನ್ ಹೇಳ್ಬೇಕು, ನಗರ ಶಾಸಕರಿಗೆ ನೋಡ್ರಿ, ಅವರು ತಾಸಿಗೆ ಒಂದಾದಾರ. ಅವರು ಗಂಡಸರಾಗ ಗಂಡಸಲ್ಲ, ಹೆಂಗಸರಾಗ ಹೆಂಗಸಲ್ಲ. स्वागत है आपका एम के न्यूज चैनल में। मैं आपके साथ मोहम्मद यासीन नईकोड़ी। ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವತ್ತು ಅಲ್ಪಸಂಖ್ಯಾತರ ಭೌಗೋಳಿಕ ಏರಿಯಾಗಳಲ್ಲಿ, ವಾರ್ಡ್ಗಳಲ್ಲಿ ನಾನು ಯಾವುದೂ ಅಭಿವೃದ್ಧಿ ಮಾಡುವುದಿಲ್ಲ, ಗಡ್ಡ ಟೊಬ್ಗಿ ಇದ್ದವರು ನನ್ನ ಕಚೇರಿಗೆ ಬರಬಾರದು ಅನ್ನುವಂತಹದ್ದು ಒಂದು ಅವೇಳನಕಾರಿಯನ್ನಾಗಿ ಮಾತನಾಡುತ್ತಿದ್ದನ್ನು ಇವತ್ತು ಹಳ್ಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ.ಬಿ. ಪಾಟೀಲ್ ಅವರು ಸಾಬೀತುಪಡಿಸಿದ್ದಾರೆ. ರಾಜತಂತ್ರ ಮತ್ತು ರಾಜನೀತಿ ಅಂದ್ರೆ ಸರ್ವ ಜನಾಂಗ ಸುಖಿನೋ ಭವ ಅನ್ನುವಂತ, ಸರ್ವ ಜನಾಂಗ ಸುಖಿನೋ ಭವ, ಸರ್ವ ಜನಾಂಗ ಶಾಂತಿಯ ತೋಟ ಅನ್ನಾಗಿ ರಾಜಕಾರಣ ಮಾಡಬೇಕು ಅನ್ನೋಂಥದ್ದು ಹಳ್ಳಿಯವರ ಕಡೆಯಿಂದ, ದಿನೇಶ್ ಹಳ್ಳಿಯವ್ರ ಕಡೆಯಿಂದ ನಗರ ಶಾಸಕರು ಕಲ್ಕೋಬೇಕು, ತಿಳ್ಕೋಬೇಕು ಅನ್ನೋಂಥದ್ದು ನಾನು ಮಾಧ್ಯಮದ ಮುಖಾಂತರ ನಗರ ಶಾಸಕರಿಗೆ ಒಂದು ಪಾಠ, ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಅದಲ್ಲದೆ ಇವತ್ತು ನೋಡ್ರಿ, ದಿನೇಶ್ ಹಳ್ಳಿಯವರು ಈ ವಾರ್ಡಿನ ಸದಸ್ಯರ ಕಾರ್ಪೊರೇಟರ್ನಾಗಿ ಆಯ್ಕೆ ಆಗ್ಬೇಕಾದ್ರೆ ಅವ್ರದ್ದು ಸಮಾಜದ ಒಂದು ಸಿಂಗಲ್ ಓಟ್ ಇಲ್ಲೇ ಇಲ್ಲ. ಇಲ್ಲೇ ಅವರಿಗೆ ಸಾಥ್ ನೀಡಿದ್ದು ಮತ್ತು ಅವರಿಗೆ ಸಹಕಾರ ನೀಡಿದ್ದು, ಆಯ್ಕೆ ಆಗಲು ಮೂಲ ಕಾರಣೀಭೂತರಾದ್ರು ಅಲ್ಪಸಂಖ್ಯಾತರು. ಮುಸ್ಲಿಂ ಸಮಾಜದ ಸಂಪೂರ್ಣ 99% ಮತದಾನ ಇವ್ರ ಪರವಾಗಿ ಚಲಾಯಿಸಿದ್ದಕ್ಕೆ ಇವತ್ತ ಈ ಏರಿಯಾದ ಅಲ್ಪಸಂಖ್ಯಾತರಿಗೆ ಅವರು ನಂದನವರ ಮಾಡಿ ವಾರ್ಡನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಡೀ ವಾರ್ಡದ ಮುಸ್ಲಿಂ, ಹಿಂದೂ, ದಲಿತ್ ಸಮಾಜ ಮತ್ತು ಇತರೆ OBC ಸಮಾಜ ಎಲ್ಲ ಮತದಾರರು ಇವತ್ತು ಇವರದು ಚಿರಋಣಿಯಾಗಿ ನಾವು ಅವರಿಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯಾಕೆ ಅಂತಂತಂದ್ರೆ ಅಭಿವೃದ್ಧಿ ಒಂದೇ ಒಂದು ಜಪ ಹಿಡ್ಕೊಂಡು ಅವರು ಮುಂದೆ ಸಾಗಿಸ್ತಾ ಇದ್ದಾರೆ. ದೇವರು ಅವರಿಗೆ ಭವಿಷ್ಯದ ಬಿಜಾಪುರ ನಗರದ ಮೇಯರನ್ನಾಗಿ ಕಾಣಬೇಕು ಅಂತ ನಾವೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಮತ್ತು ದೇವರಿಗೆ ಬೇಡ್ಕೋತೀವಿ. ಮತ್ತು ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ನಾವು ಕಳಕಳಿ ವಿನಂತಿ ಮಾಡ್ತೀವಿ, ಇದೇ ರೀತಿ ಅಭಿವೃದ್ಧಿ ಮಾಡುವಂತ ಒಬ್ಬ ಪ್ರಾಮಾಣಿಕ ದಕ್ಷ ಕಾರ್ಪೊರೇಟರ್ ದಿನೇಶ್ ಹಳ್ಳಿ ಅವರಿಗೆ ಮುಂದಿನ ಅವಧಿಯ ಮೇಯರ್ ಮಾಡಬೇಕು ಅಂತೇಳಿ ನಮ್ದು ಸ್ವಯಂ ಪ್ರೇರಿತ ಆಗ್ರಹ ಇದೆ. ಮತ್ತು ಅದರ ಜೊತೆಗೇನೆ ಇವತ್ತು 35 ಕಾರ್ಪೊರೇಟರ್ಸ್ ಈ ಬಿಜಾಪುರ ನಗರದಿಂದ ಆಯ್ಕೆ ಆಗಿದ್ದಾರೆ. ಆದರೆ ಕೆಲವು ಕಾರ್ಪೊರೇಟರ್ಸ್ಗಳು ತಮ್ಮ ಸ್ವಾರ್ಥಕ್ಕಾಗಿ ತಾವು ಏನಾರೇ ಮಾಡ್ತಾ ಇದ್ದಾರೆ. ನಾವು ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದರೆ ನಿಷ್ಠೆಯಿಂದ ಪ್ರಾಮಾಣಿಕ ದಕ್ಷ, ಭ್ರಷ್ಟಾಚಾರ ವಿಲ್ಲದೆ ಇವತ್ತೇನಾದ್ರೂ ವಾರ್ಡಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಅಂತಂದ್ರೆ ದಿನೇಶ್ ಹಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಸರ್ 3 ವರ್ಷ ಆಗಬೇಕು. ನಗರ ಶಾಸಕರು ಮುಸ್ಲಿಮರು ಟೋಪಿ ಈಗ 3 ವರ್ಷ ಆಗ ಭೂಮಿ ಪೂಜೆ ಆಗ್ತಾವ ಸರ್. ರಸ್ತೆಯಿಂದ ಈಗ ಜೇಮ್ ರೋಡ್ ಭೂಮಿ ಪೂಜೆ ಆಗ್ಯಾವ ಸರ್. ವಿನಾತನ ಕೆಲಸ ಶುರುವಾಗಿಲ್ಲ. ಈಗ ಎಷ್ಟು ಹಲವಾರು ವಾರ್ಡ್ಗಳು ಸರ್ ಮುಸ್ಲಿಂ ಮೈನಾರಿಟಿ ಎಲ್ಲಿ ಇರ್ತಾರೆ ಹೆಚ್ಚಿಗೆ ಎಲ್ಲ ಕೆಲಸ ಆಗಿಲ್ಲ ಸರ್. ವಾರ್ಡ್ ನಂಬರ್ 18 ಅದು, 19 ಅದು, 28 ಅದು, 20 ಅದು, 29 ಅದು, ಕೆಲವೊಂದು ವಾರ್ಡ್ಗಳು ಏನಾಗ್ತದೆ ಶಾಸಕ ನೀಡಿ ಸರ್ಕಾರಕ್ಕೆ ವಜ್ಜಿ ಬೀಳ್ತದೆ. ಏನು ಇಲ್ಲ, ಈಗ ನೋಡ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರು ಮಾಡಿರುವ ಎಸ್ಟಿಮೇಟ್ ಮತ್ತು ಅನುದಾನ ಏನು ಕೇಂದ್ರ ಸರ್ಕಾರದಿಂದ ಬಂದಿದ್ದು ಅನುದಾನ ಏನಿತ್ತು 156 ಕೋಟಿ ಚಿಲ್ಲರ್ ಅಮೌಂಟ್, ಅದರಲ್ಲಿ ಬಿಜಾಪುರ್ ರೆಕಾರ್ಡ್ಸ್ ನಲ್ಲಿ ಬಿಜಾಪುರ್ ಇತ್ತಿತ್ತು. ಅದನ್ನು ವಿಜಯಪುರ ಅನ್ನುವಂಥದ್ದು ಸ್ಯಾಂಕ್ಷನ್ ಆಗಿತ್ತು. ಆ ಬಿಜಾಪುರ ಅಂಡ್ ವಿಜಯಪುರದ ಗೊಂದಲದಲ್ಲಿ ಸುಮಾರು ಒಂದು ವರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದು ಸಂಘರ್ಷ ಮಾಡ್ಲಿಕ್ಕೆ ಆಯ್ತು. ಹಾಗಾಗಿ ವಿಳಂಬ ಆಯ್ತು. ನಂತರ ಟೆಂಡರ್ ಪ್ರಕ್ರಿಯೆ, ಟೆಕ್ನಿಕಲ್ ಇಶ್ಯೂಸ್ಗಳು ಸರಿಪಡಿಸ್ಲಿಕ್ಕೆ ಒಂದು 6 ತಿಂಗಳ ಕಾಲಾವಧಿ ಹೋಯ್ತು. ಆದರೆ ನಿರಂತರ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರು ನಮ್ಮ ಮೈನಾರಿಟಿ ವಾರ್ಡ್ಗಳನ್ನು ಈ ಕಾರ್ಯಾವಧಿ ಒಳಗ ಸಂಪೂರ್ಣಗೊಳಿಸ್ಬೇಕಂತೇಳಿ ಈಗ ಗುದ್ಲಿ ಪೂಜೆಯನ್ನು ನೆರವೇರಿಸಿ ಅನುದಾನ ಬಿಡುಗಡೆ ಮಾಡಿಕೊಂಡು ಈಗ ಟೆಂಡರ್ ಪ್ರಕ್ರಿಯೆ ಮುಗಿಸ್ಕೊಂಡು ಈಗ ಕೂಡಲೇ ಕೆಲಸ ಪ್ರಾರಂಭ ಆಗುವಂತದ್ದು ಹಂತಕ್ಕೆ ಈಗ ಆಗಿದೆ. ಹಾಗಾಗಿ ದೇರ್ ಸಹಾಯ ದುರುಸ್ತಾಯ ಅಂತೇಳಿ ಅನ್ನುವಂಥ ಮಾತಿನಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದ ಸಲ್ಲಿಸ್ತೇವೆ. ಸ್ಮಾರ್ಟ್ ಸಿಟಿಯಲ್ಲಿ ಈ ಅದು ನಗರ ಶಾಸಕರಿಗೆ ಕೇಳಬೇಕು, ನಗರ ಶಾಸಕರಿಗೆ ಈ ಪ್ರಶ್ನೆ ಕೇಳಬೇಕು. ಅದು ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥ ಅಲ್ಲ. ಜನರು ಗಾಂಧಿ ಚೌಕದ ಕಡೆ ಈಗ ಎಲ್ಲ ಬಿಜಾಪುರ ಸುಧಾರಣೆ ಆಗಿದೆ. ಈ ಸೈಡ್ ಈ ಭಾಗ ಎಲ್ಲ ಮುಸ್ಲಿಂ ಅವರಲ್ಲ, ಅಲ್ಲೇ ಸುಧಾರಣೆ ಆಗ್ತಾ ಇದೆ. ಈಗ ಅದನ್ನ ಎಂ.ಬಿ. ಪಾಟೀಲ್ ಸಾಹೇಬ್ರು ಮಾಡ್ತಾ ಇದಾರೆ. ಅದನ್ನ ಎಂ.ಬಿ. ಪಾಟೀಲ್ ಸಾಹೇಬ್ರು ಪಣ ತಟ್ಟಿದ್ದಾರೆ. ಆ ಕಡೆ ಈಗ ಆಗಿದೆ, ಆ ಕಡೆ ಅನುದಾನದ ಅವಶ್ಯಕತೆ ಇಲ್ಲ. ಈಗ ಏನೇ ಸರ್ಕಾರದ ಅನುದಾನ ಬಂದ್ರೆ ಈ ಕಡೆನೇ ಅದ.
ಸರ್ ಇಂತ ಕೆಲಸ ಆಗ್ಲಕ್ಕ ನೀವು ನಗರ ಶಾಸಕರಿಗೆ ಏನ್ ಹೇಳ್ಬೇಕಂತ? ಅವ್ರಿಗೆ ಏನ್ ಹೇಳ್ಬೇಕು, ನಗರ ಶಾಸಕರಿಗೆ ನೋಡ್ರಿ, ಅವರು ತಾಸಿಗೆ ಒಂದ್ ಅದಾರ. ಅವ್ರು ಗಂಡಸರಾಗ ಗಂಡಸಲ್ಲ, ಹೆಂಗಸರಾಗ ಹೆಂಗಸಲ್ಲ. ಯಾಕೆ ಅಂತಂತ ನೋಡ್ರಿ, ಈಗ ಕಳೆದ ಒಂದು ನಿಮ್ದೇ ವಿಡಿಯೋ ಮಾಧ್ಯಮದ ಮುಖಾಂತರ ನಾನು ಕೇಳಿದೆ, ನಾನು ಮುಂದಿನ ತಿಂಗಳ ಚಲೋ ದಿವ್ಸ ನೋಡಿ ಒಂದು ಹಿಂದುತ್ವದ ಆಧಾರ ಮೇಲೆ ಒಂದು ಪಾರ್ಟಿ ನಿರ್ಮಾಣ ಮಾಡ್ತೀನಿ ಅಂತೇಳಿ. ಈಗ ಅವರೇ ಫೇಸ್ಬುಕ್ ಮತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ, ವಿಜಯೇಂದ್ರದ ಫಾಲೋವರ್ಸ್ ನನಗ ಗೌಡ್ರ ಅದುರಿ ಮಾಡಿದ್ರೆ ಸಮಸ್ಯೆ ಆಗ್ತದ, ಇದು ಸಮಸ್ಯೆ ಆಗ್ತದ ಅಂತ. ಹಾಗಿದ್ರೆ ನೀವು ಹೇಳಿದ್ರಿ ಯಾಕ ಪಾರ್ಟಿ ನಿರ್ಮಾಣ ಮಾಡಿದ? ಒಂದು ವಿಜಯೇಂದ್ರ ಫಾಲೋವರ್ಸ್ ಮಾತು ಕೇಳ್ತಿದ್ರೆ ಹೇಳ್ಬಾರ್ದಾಗಿತ್ತು. ಅವ್ ವಿಜೇಂದ್ರ ಮಾತು ಕೇಳ್ತಿದ್ದಿಲ್ಲ ಅಂತಂದ್ರೆ ನಿರ್ಮಾಣ ಮಾಡಿ ತೋರಿಸ್ಬೇಕು. ನಾವು ಸ್ವಾಗತಿಸ್ತೀವಿ, ನಮ್ಮ ನಗರ ಶಾಸಕರ ಕಟ್ಟಿರುವ ಪಾರ್ಟಿಗೆ ನಾವು ಸ್ವಾಗತಿಸ್ತೀವಿ, ಒಂದು ಗಂಡಸರ ನಿರ್ಣಯ ತಗೊಂಡ್ಕೊಂಡ್ರೆ. ಸರ್ ಒಂದ್ ಕಾಣ್ ಬರ್ಲಿಕ್ಕೈತಿ, ಬಿಜೆಪಿ ಕಾರ್ಪೊರೇಟರ್ಸ್ ನಗರ ಶಾಸಕರ ಜೊತೆ ತಿರುಗಾಡ್ಲಿಕ್ಕೆ. ಅದು ಅವ್ರದ್ದು ಆಂತರಿಕ ವಿಷಯ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಐ ಆಮ್ ನಾಟ್ ಪಾರ್ಟಿ ಪರ್ಸನ್. ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅದು ಮಾಡಬಾರ್ದು. ಅವರು ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ ಮಾಡಬಾರ್ದು. ಅವರು ಬಿಜೆಪಿ ನಿಂತ ಉಚ್ಚಾಟಿತಾಗಿದ್ದಾರೆ, ಆದ್ರೂ ಬಿಜೆಪಿ ಮೆಂಬರ್ ಜೊತೆ ತಿರುಗಾಡಿ. ಈಗ ನೋಡ್ರಿ, ಅದು ಅವರು ಪಾರ್ಟಿ ಶಿಸ್ತಿನ ಪಾರ್ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಪಾರ್ಟಿಗೆ ಅವರಿಗೆ ಅದು ಬಿಟ್ಟಿರುವುದು ವಿಷಯ, ಅದು ನನಗೆ ಉತ್ತರ ಕೊಡುವಂತ ವಿಷಯ ಅಲ್ಲ. ರಾಜಕೀಯ ನನಗೆ ಗೊತ್ತಿಲ್ಲ ಸರ್, ನಾನು ರಾಜಕಾರಣ ಬಗ್ಗೆ ಮಾತಾಡೋದಿಲ್ಲ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।